ಶ್ರೀ ತಾಯಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಚಬ್ಬನೂರು ಕ್ರಾಸ್ನಲ್ಲಿರುವ ಶ್ರೀ ಕರಬಸಪ್ಪಗೌಡ ಹಯ್ಯಾಳ್ ಗ್ರಾಮೀಣ ವಿದ್ಯಾವರ್ಧಕ ಸಂಘ ಸಾಸ್ನೂರ್ ಇದರ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ತಾಯಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಕೊಕಟನೂರು ಗದ್ದಗಿ ಹಿರೇಮಠದ ಪೂಜ್ಯ ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯರು ಹಾಗೂ ಶ್ರೀ ಗರ್ಭಸಿಯ ಹಿರೇಮಠ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಸಾಹಿತಿ ಹಾಗೂ ಖ್ಯಾತ ವಾಗ್ಮಿಗಳಾದ ಅಶೋಕ ಹಂಚಲಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ಇವರು ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು. ಶ್ರೀ ತಾಯಮ್ಮ ಶಿಕ್ಷಣ ಸಂಸ್ಥೆ ಈ ಕೆಲಸವನ್ನು ಮಾಡುತ್ತಿರುವುದು ಸಂತೋಷದ ವಿಷಯ. ಕೇವಲ 3 ವರ್ಷದಲ್ಲಿ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದರು. ಸಾಸನೂರು ಗ್ರಾಮ ಪಂಚಾಯಿತಿ ಪಿಡಿಒ ಪರಶುರಾಮ್ ಕಸನ್ಕಿ ಅವರು ಮಾತನಾಡಿ, ಶ್ರೇಷ್ಠ ಗುರಿ ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಗಣ್ಯರಾದ ಬಸಯ್ಯ ಹಿರೇಮಠ, ಹನುಮಂತರಾಯ್ ಚೌಧರಿ, ಚಂದ್ರಶೇಖರ್ ಕನಕರೆಡ್ಡಿ, ರಾಮಲಿಂಗಪ್ಪ ದೇಸಾಯಿ, ಕುಮಾರಿ ತಾಯಮ್ಮ ಹಿರೇಮಠ್, ಪ್ರದೀಪ್ ದೇಸಾಯಿ, ಸಿದ್ದಲಿಂಗ ಗುಂಡಾಪುರ್, ವೆಂಕಟೇಶ್ ತಾಳ್ಪಲ್ಲೆ, ಎಂಡಿ ಬಳಗಾರ್, ರಾಮಚಂದ್ರಪ್ಪ ದೇಸಾಯಿ, ಮಶಾಕ್ ಸಾಬ್ ದೊಡ್ಮನಿ, ಅಧ್ಯಕ್ಷ ಶರಣಯ್ಯ ಹಿರೇಮಠ್, ಉಪಾಧ್ಯಕ್ಷ ಶಶಿಧರ್ ಹಯ್ಯಾಳ್, ಕಾರ್ಯದರ್ಶಿ ಮಡಿವಾಳಪ್ಪ ದೇಸಾಯಿ, ಮುಖ್ಯ ಗುರುಗಳಾದ ಬಿಎನ್ ಸಿದ್ದರೆಡ್ಡಿ, ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕ ವರ್ಗ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ವೇದಿಕೆಯ ಕಾರ್ಯಕ್ರಮದ ನಂತರ ನಡೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆದವು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ, PSI ಬರ್ತಾರೆ, ಆ ವ್ಯಕ್ತಿಯನ್ನು ತಗೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆ ವ್ಯಕ್ತಿ 4 ದಿವಸ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಸತ್ತು ಹೋಗ್ತಾರೆ. ಸತ್ತು ಹೋಗಿದ್ದಾರೆ ಅಂತ ಹೇಳಿ ಈ ಸುದ್ದಿಯನ್ನಾದ್ರೂ ಮಕ್ಕಳಿಗೆ ಕೊಡಬೇಕು ಅಂತ ಫೋನ್ ಮಾಡಿದ್ರೆ ಮಗ ಫೋನ್ ರಿಸೀವ್ ಮಾಡಲಿಲ್ಲ. ಮಗಳಿಗೆ ಕಾಲ್ ಮಾಡಿದ್ರೆ ಆಕಸ್ಮಿಕವಾಗಿ ಫೋನ್ ರಿಸೀವ್ ಮಾಡಿ, ಹೀಗೆ ನಿಮ್ ತಂದೆ ತೀರ್ಕೊಂಡಿದ್ದಾರೆ, ನೀವು ಶವ ಸಂಸ್ಕಾರಕ್ಕೆ ಬರಬೇಕಲ್ಲ ಅಂತ ಕೇಳಿದ್ರೆ ಆ ತಾಯಿ ಹೆಣ್ಮಗಳು ಹೇಳ್ತಾಳೆ, ಸರ್ ನನಗೆ ಬರೋದಕ್ಕೆ ಸಮಯ ಇಲ್ಲ, ನಾನು ನಿಮ್ಮ ಫೋನ್ ಪೇಗೆ ಹಣ ಹಾಕ್ತೀನಿ, ನೀವೇ ನಮ್ಮ ತಂದೆ ಶವ ಸಂಸ್ಕಾರ ಮಾಡಿ, ನಿಮಗೆ ಆಗದೆ ಇದ್ರೆ ಹಾಗೆ ಬಿಟ್ಬಿಡಿ. ಬಹಳ ಖುಷಿ ಅನ್ನಿಸ್ತದೆ. ನಾವೆಲ್ಲ ಬದುಕಿಗಾಗಿ ಹೋರಾಟ ಮಾಡ್ತೇವೆ. ಹಾಗೇನೆ ನನಗೆ ಈ ಶಾಲೆ ಹೆಸರು ತಾಯಮ್ಮ ಅಂತಿದೆ, ತಾಯಿ ಹೆಸರನ್ನೇ. ಈ ಶಾಲೆಯನ್ನು ಆರಂಭ ಮಾಡಬೇಕಾದ್ರೆ ಜಮೀನು ಕೊಟ್ಟಂತವರು ಕೂಡ ಅವರು ತಾಯಿಯವರೇ. ಅವರನ್ನ ನಾವು ಅಮ್ಮ ಅವರು ಸೌಕಾರ್ತಿ ಅವರು ಮಲ್ಲಂ ಸೌಕಾರ್ತಿ ಅವರು ಅಂತ ಕರಿತೇವೆ. ಈ ಯಾರೋ ಒಂದು ಶಾಲೆಯನ್ನು ಮಾಡಬೇಕು ಅಂತ ನಮ್ಮ ಗುರುಗಳು ಹೋಗ್ತಾರೆ, ದೇಸಾಯಿ ಸರ್ ಅವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನಿರೂಪಣೆಯನ್ನು ಮಾಡುವಂತ ಗುರುಗಳು ಅದ್ಭುತವಾದಂತ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಬಹಳಷ್ಟು ಶಾಲೆ ಮಕ್ಕಳಿಗೆ ಅವರು ತಮ್ಮ ಜ್ಞಾನವನ್ನ ದಾಸೋಹ ಮಾಡ್ತಾರೆ. ಆದರೆ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದಾಗ ಸಾಕಷ್ಟು ಪರೀಕ್ಷೆಗಳನ್ನ ಬರೀತಾರೆ. ಸ್ವಲ್ಪ ಅಂಕಗಳಲ್ಲೇ ಆ ಹುದ್ದೆಗಳು ಅವರನ್ನ ಕೈತಪ್ಪಿ ಹೋಗ್ತವೆ. ಆ ಸಂದರ್ಭದಲ್ಲಿ ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ನಮ್ಮ ದೇಸಾಯಿ ಸರ್ ಅವರು ಒಂದಷ್ಟು ಟ್ಯೂಷನ್ ಕ್ಲಾಸ್ಗಳನ್ನ ಮಾಡ್ತಾರೆ. ಆ ಟ್ಯೂಷನ್ ಕ್ಲಾಸ್ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಗುರುಗಳು ಅವರಿಗೆ ಸಿಗ್ತಾರೆ. ಅವರು ವೇದಿಕೆ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇಲ್ಲ, ಈ ಶಾಲೆಯನ್ನ ನೀವು ಮಾಡ್ರಿ, ನಾವು ಇರ್ತೇವೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಕೈಯೊಳಗೆ ಕೆಲಸ ಇಲ್ಲ ಅಂತ ಹೇಳಿ ದುಃಖದಿಂದ ಹೋಗ್ತಾ ಇರುವಂತಹ ನಮ್ಮ ದೇಸಾಯಿ ಸರ್ ಅವರು ಸುಮ್ಮನೆ ನಡೀತಿರ್ಬೇಕಾದ್ರೆ ತಾಯಿ ಸಿಗ್ತಾರೆ ಇಲ್ಲಿ ಅಮ್ಮನವರು.